ಎವ್ರಿವನ್, ವೆಲ್ಕಮ್ ಟು ಶರ್ಮಿಳಾ ರಾಜು ಲಾಗ್ಸ್. ಇವತ್ತಿನ ಲಾಗಲ್ಲಿ ನಾನು ರಾಗಿ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸ್ವಲ್ಪನೂ ಕಿತ್ತೋಗದೇ ಇರೋ ಹಾಗೆ ನಾವು ರಾಗಿ ರೊಟ್ಟಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಚಪಾತಿ ಮಾಡಿದಷ್ಟು ಈಸಿ ಆಗಲ್ಲ ರಾಗಿ ರೊಟ್ಟಿ. ಹಿಟ್ಟನ್ನು ಫಸ್ಟು ನಾವು ಒಂದು ಬಾಣಲೆಯಲ್ಲಿ ಒಂದು ಉದ್ದಂಗೆ ಕಪ್ಪಲ್ಲಿ ಒಂದೂವರೆ ಕಪ್ನಷ್ಟು ನಾನು ನೀರು ಹಾಕ್ತಾ ಇದ್ದೀನಿ. ಒಂದು ಸ್ಟೀಲ್ ಬಾಣಲೆಗೆ ಇಟ್ಬಿಟ್ಟು ನೀರು ಸ್ವಲ್ಪ ಕಾಯಬೇಕು. ನೀರು ಚೆನ್ನಾಗಿ ಗುಳ್ಳೆ ಥರ ಬಂದು ಅದು ಇನ್ನೇನು ಕುದಿಯೋಕ್ಕೆ ನೀರು ಸ್ಟಾರ್ಟ್ ಆಗುತ್ತೆ ಅನ್ನೋವಾಗ ರಾಗಿ ಇದು ಹಸಿ ಹಿಟ್ಟಿರುತ್ತಲ್ಲ, ರಾಗಿ ಹಸಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಸುಮಾರು 1.5 ಬಗ್ಸೆಯಷ್ಟು ಹಾಕಿರ್ತೀನಿ ನಾನು ಹಿಟ್ಟನ್ನು. ಈ ಹಿಟ್ಟು ಕುದಿಯಲಿಕ್ಕೆ ಬಿಡಬೇಕು. ಒಂದು ಸ್ವಲ್ಪ ಚೆನ್ನಾಗಿ ಈ ಥರ ನೀರೆಲ್ಲ ಸೈಡಿಂದ ಕುದಿಬೇಕು. ಆ ಟೈಮಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ. ನೀರು ಕುದೀತಾ ಹಸಿ ಹಿಟ್ಟು ಸ್ವಲ್ಪ ಬೆಂದ್ಕೊಳ್ಳುತ್ತೆ. ಆ ಥರ ಬೆಂದ್ಕೊಂಡ ಮೇಲೆ ನಾವು ಒಂದು 5 ನಿಮಿಷ ಆ ಥರ ನೀರಲ್ಲಿ ಕುದೀತಾ ಇರಬೇಕದು ಹಸಿ ಹಿಟ್ಟು. ಇವಾಗ ನಾವು ಒಂದು ಮುದ್ದೆ ಕೂಡಿಸೋ ಒಂದು ಕೋಲ್ ಮಾಡ್ಕೊಂಡಿರ್ತೀವಲ್ವ, ಅದರಲ್ಲಿ ಕೂಡಿಸ್ಕೋಬೇಕು. ನಿಧಾನ ಕೂಡಿಸ್ಕೋಬೇಕು. ಫ್ಲೇಮ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಈ ಟೈಮಲ್ಲಿ ಸಿಮ್ಮಿಗೆ ಇಟ್ಕೋಬೇಕು, ಇಲ್ಲಾಂದರೆ ಕೈಗೆಲ್ಲ ಪಟ್ಪಟ್ನಂತ ಸಿಡಿಯುತ್ತೆ. ಸಿಮ್ಮಿಗೆ ಇಟ್ಕೊಂಡ್ಬಿಟ್ಟು ಈ ಥರ ಮುದ್ದೆ ಕೂಡಿಸ್ತೀವಲ್ಲ ಅದೇ ಥರ ಕೂಡಿಸ್ಬೇಕು. ತುಂಬ ಗಟ್ಟಿ ಮಾಡ್ಕೋಬಾರ್ದು, ತುಂಬ ಅಳುಕ ಮಾಡ್ಕೋಬಾರ್ದು. ಒಂದು ಮೀಡಿಯಮ್ಮಾಗೆ ಇರಬೇಕು. ನಾವು ಕೂಡಿಸಿದ ಮುದ್ದೆ ಹೇಗಿರಬೇಕಂದ್ರೆ ಒಂದು ಮೀಡಿಯಮ್ಮಾಗಿ ಇರಬೇಕು. ಅದು ತುಂಬ ಗಟ್ಟಿ ಥರನೂ ಇರಬಾರ್ದು, ತುಂಬ ತೆಳ್ಳಗೂ ಒಂಥರ ಪಾಯಸ ಥರನೂ ಇರಬಾರ್ದು. ಆ ಥರ ಲೆಕ್ಕದಲ್ಲಿ ಇದು ಮಾಡ್ಕೋಬೇಕು. ಸ್ವಲ್ಪ ತೆಳ್ಳಗಾದರೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೋಬೇಕು. ಒಂದೇ ಸಲನೇ ಜಾಸ್ತಿ ಒಣ ಹಿಟ್ಟನ್ನು ನೀರು ಕುದಿಯುವಾಗ ಹಾಕಬಾರ್ದು. ತುಂಬ ಗಟ್ಟಿಯಾಗಿಬಿಟ್ರೆ ಚೆನ್ನಾಗಾಗಲ್ಲ. ನೀರು ಇದು ಹಿಟ್ಟು ಬೇಕಂದರೆ ಸ್ವಲ್ಪ ಹಾಕ್ಕೋಬೋದು ಬೇಕಾದರೆ, ಆದರೆ ನಾನು ಹಾಕಿರೋ ಹಿಟ್ಟು ಕರೆಕ್ಟಾಗಿದೆ. ಚೆನ್ನಾಗಿ ನೀರು ಕುದೀತಾ ಅದು ನಾನು ಹಾಕಿರೋ ಹಿಟ್ಟನ್ನು ಕರೆಕ್ಟಾಗಿ ತೊಗೊಂಡಿದೆ. ಅದು ಈ ಥರ ಮುದ್ದೆ ಥರ ಕೂಡಿಸ್ಕೊಂಡು ಈಗ ಆಫ್ ಮಾಡಿದ್ದೀನಿ. ಚೆನ್ನಾಗಿ ಬೆಂದಿದೆ ಅದು. ಈಗ ಮುದ್ದೆ ಹೇಗೆ ಮಾಡ್ತೀವ ಅಷ್ಟನ್ನೇ ಬೇಯಿಸ್ಕೋಬೇಕು. ಅದು ಹೇಗೆ ಮುದ್ದೆ ಬೆಂದಾಗ ಹೇಗಿರುತ್ತಲ್ಲ ಹಂಗೆ ಇರಬೇಕಿದು. ಇದು ಅಳುಕ ಆಗಬಾರ್ದು, ಒಂಥರ ಚೆನ್ನಾಗಿ ಬೇಯದೇ ಇರೋ ಥರ ಇರಬಾರ್ದು. ಚೆನ್ನಾಗಿ ಈ ಸರಿ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ, ಮುದ್ದೆ ಸರಿ ಅಂತ ಹೇಳ್ತೀವಿ ಇದಕ್ಕೆ. ಈ ಮುದ್ದೆ ಸರಿನ ನಾವು ಚೆನ್ನಾಗಿ ಒಗ್ಗರಣೆ ಒಯ್ಕೊಂಡು ಚೆನ್ನಾಗಿ ಮಾಡ್ಕೊಂಡಿದ್ರೆ ಮಾತ್ರ ರೊಟ್ಟಿ ಚೆನ್ನಾಗಿ ಬರುತ್ತೆ. ಈ ಸ್ಟೆಪ್ಪಲ್ಲಿ ನಾವು ತಪ್ಪು ಮಾಡಬಾರ್ದು. ಚೆನ್ನಾಗಿ ಒಗ್ಗರಣೆ ಒಯ್ದಿರೋ ಇಟ್ಟು ಈ ರಾಗಿ ಮುದ್ದೆ ಥರ, ಅಂದರೆ ರಾಗಿ ಮುದ್ದೆ ಹೇಗಿರುತ್ತಲ್ಲ ಹಾಗೇ ಇರಬೇಕು. ಅಷ್ಟೇ ಚೆನ್ನಾಗಿ ಬೆಂದಿರಬೇಕು. ಅದನ್ನು ಒಂದು ಬಟ್ಟೆ, ನಾನು ಹಸಿ ಬಟ್ಟೆ ಮಾಡಿಬಿಟ್ಟು ಮುಚ್ಚಿಟ್ಟಿದ್ದೀನಿ. ಯಾಕಂದರೆ ಅದು ತಣ್ಣಗಾಗಬೇಕು. ಬಿಸಿ ಇದ್ದಂಕ್ಲೇ ನಾದಬಾರ್ದು. ಅದು ತಣ್ಣಗಾಕ್ಬಿಟ್ಬಿಟ್ಟು ನಾನು ಬೆಂಡೆಕಾಯಿ ಪಲ್ಯನ ಮುಗಿಸಿದೆ. ಹುರಿದ್ಬಿಟ್ಟು ಬೆಂಡೆಕಾಯಿ ಪಲ್ಯ ಎಲ್ಲ ಒಗ್ಗರಣೆಗೆ ಹಾಕಿ ಬೆಂಡೆಕಾಯಿ ಪಲ್ಯ ಮುಗಿಸಿದೆ. ಅಷ್ಟೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಇದು ತಣ್ಣಗಾಯಿತು. ಫುಲ್ಲು ತಣ್ಣಗಾಗಿದೆ. ಫುಲ್ಲು ತಣ್ಣಗಾಗಬೇಕು. ಇದನ್ನು ಹಾಗೆ ಬಿಟ್ಬಿಟ್ರೆ ಚಕ್ಳ ಥರ ಆಗಿಬಿಡುತ್ತಲ್ಲ ಅಂಥೇಳಿ ಹಸಿ ಬಟ್ಟೆನ ಚೆನ್ನಾಗಿ ಹಿಂಡಿಬಿಟ್ಟು ಒಂದು ಹಸಿ ಬಟ್ಟೆನ ಅದ್ರ ಮೇಲೆ ಹಾಕಿದರೆ ಅದು ಚೆನ್ನಾಗೇ ಇರುತ್ತೆ. ಇಟ್ಟು ಚಕ್ಳನೂ ಕಟ್ಟಿರಲ್ಲ ಮತ್ತು ಮಿದುವಾಗೂ ಇರುತ್ತೆ. ನೋಡಿ ಈ ಥರ ಇದೆ. ಫಸ್ಟಿಗೆ ಇದನ್ನು ನಾವು ಏನು ಮುದ್ದೆ ಥರ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಫಸ್ಟು ನಾದ್ಕೋಬೇಕು. ಆ ಥರ ನಾನೀಗ ನಾದ್ಕೊಂಡಲ್ಲ ಆ ಥರ. ಆಮೇಲೆ ಒಂದು ಬೊಕ್ಸೆ ಹಿಟ್ಟು ಹಾಕಿದ್ವಿ ಫಸ್ಟಿಗೆ ನೀರಲ್ಲಿ ಬೇಯಲಿಕ್ಕೆ ಅಂತ. ಈಗಲೂ ಕೂಡ 1 ಬಕ್ಸೆ ಅಥವಾ 1.5 ಬಕ್ಸೆ ಅಷ್ಟೇ ಹಾಕ್ಕೋಬೇಕು ಹಿಟ್ಟನ್ನು. ಚೆನ್ನಾಗಿ ಈ ಥರ ನಾದಬೇಕು. ಉಪ್ಪು ಎಷ್ಟು ಬೇಕೋ ಅಷ್ಟು ನಾನು ನೀರಲ್ಲಿ ಕುದಿಯುವಾಗಲೇ ಹಾಕಿದ್ದೆ. ಸೊ ಹಾಗಾಗಿ ನಾನು ಇಲ್ಲಿ ಉಪ್ಪು ಹಾಕ್ಕೊಳ್ತಾ ಇಲ್ಲ. ಇಲ್ಲಿ ಏನು ವಿಡಿಯೋ ನಾನು ಕಟ್ ಮಾಡಿಲ್ಲ, ಜಸ್ಟ್ ಫಾಸ್ಟ್ ಮಾಡಿದ್ದೀನಿ ಅಷ್ಟೇ. ಅಂದರೆ ಪೂರ್ತಿ ನಾದೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಹಿಟ್ಟನ್ನು ನಾವು ರೊಟ್ಟಿ ಮಾಡುವಾಗ, ರಾಗಿ ರೊಟ್ಟಿ ಇರ್ಬೋದು, ಜೋಳದ ರೊಟ್ಟಿ ಇರ್ಬೋದು, ಈ ಥರ ನಾದಿ ಮಾಡುವಾಗ ಚೆನ್ನಾಗಿ ನಾದಬೇಕು. ಅದು ಚೆನ್ನಾಗೆ ಜಿಗುಟು ಬರಬೇಕು ಅಂತ ಹೇಳ್ತೀವಿ. ಚೆನ್ನಾಗಿ ಜಿಗಿ ಇರಬೇಕು ಹಿಟ್ಟು. ತುಂಬ ಒಣ ಹಿಟ್ಟಾದರೆ ರೊಟ್ಟಿ ಕಿತ್ತೋಗುತ್ತೆ. ತುಂಬ ನಾವು ಒಗ್ಗರಣೆ ಒಯ್ದಿರೋ ಹಿಟ್ಟು ಜಾಸ್ತಿ ಇದ್ಬಿಟ್ಟು ನಾವು ಒಣ ಹಿಟ್ಟನ್ನು ತುಂಬ ಕಮ್ಮಿ ಹಾಕಿದರೆ ರೊಟ್ಟಿ ಥರ ಬರಲ್ಲ, ತುಂಬ ಸಾಫ್ಟ್ ಆಗಿಬಿಡುತ್ತೆ. ಅದು ಒಂಥರ ರೊಟ್ಟಿ ಅಂದರೆ ಸ್ವಲ್ಪ ಕಡಕ್ಕಾಗಿರ್ಬೇಕಲ್ವ. ಹಾಗಾಗಿ ನಾನು ನೀರು ಕಾಯುವಾಗ ಎಷ್ಟು ಹಿಟ್ಟು ಹಾಕಿದ್ನೋ ಅಷ್ಟೇ ಹಿಟ್ಟನ್ನು, ಹಸಿ ಹಿಟ್ಟನ್ನು ಇಲ್ಲಿ ನಾದುವಾಗ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಣ ಹಿಟ್ಟು ಜಾಸ್ತಿ ಅನಿಸಿದಾಗ ಸ್ವಲ್ಪ ನೀರು ಚುಮುಕ್ಸ್ಕೋಬೇಕು. ಆದರೆ ನಾನು ಇಲ್ಲಿ ಹಾಕಿರೋ ಹಿಟ್ಟು ನಾದ್ಕೊಳ್ಳಿಕ್ಕೆ ಅಂತ ಏನು ಹಿಟ್ಟು ಹಾಕಿದ್ದೀನಲ್ಲ ಅದು ಪಕ್ಕ ಕರೆಕ್ಟಾಗಿ ಹಾಕಿದ್ದೀನಿ ನಾನು. ಒಂದು ಸ್ವಲ್ಪನೂ ನಾನು ವಿಡಿಯೋ ಓಡಿಸಿಲ್ಲ. ಈ ಸ್ಟೆಪ್, ಇದು 2ನೇ ಸ್ಟೆಪ್ಪು. ಫಸ್ಟಿಗೆ ನಾವು ಒಗ್ಗರಣೆ ಒಯ್ತೀವಲ್ಲ ಹಸಿ ಹಿಟ್ಟನ್ನು ಬಿಸಿ ನೀರಲ್ಲಿ, ಅದು ಫಸ್ಟ್ ಸ್ಟೆಪ್ಪು. ಇದು ಸೆಕೆಂಡ್ ಸ್ಟೆಪ್ಪು. ಇಲ್ಲಿ ನಾದುವಾಗಲೂ ಕೂಡ ಹಿಟ್ಟು ಎಷ್ಟು ಬೇಕೋ ಅಷ್ಟನ್ನೇ ಒಣ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡ್ರೆ
ಈ ಅದಕ್ಕೆ ಇರಬೇಕು ರೊಟ್ಟಿ ಮಾಡಲಿಕ್ಕೆ. ತುಂಬ ಗಟ್ಟಿ ಇದ್ರೂ ಉದ್ದಕ್ಕಾಗಲ್ಲ, ತುಂಬ ಮಿದುವಾಗಿದ್ರೂ ರೊಟ್ಟಿ ಕಿತ್ತೋಗುತ್ತೆ. ಈ ಹದದಲ್ಲಿರಬೇಕು. ಈ ಹದದಲ್ಲಿದ್ದಾಗ ರೊಟ್ಟಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಒಣ ಹಿಟ್ಟು, ರಾಗಿ ಒಣ ಹಿಟ್ಟು ಅಂದರೆ ಈ ಕಡೆ ಎಲ್ಲ ರಾಗಿ ಹಸಿ ಹಿಟ್ಟು ಅಂತಾರೆ, ನಮ್ಮ ಕಡೆ ದಾವಣಗೆರೆ ಕಡೆ ರಾಗಿ ಒಣ ಹಿಟ್ಟು ಅಂತೀವಿ. ಒಣ ಹಿಟ್ಟನ್ನು ಇಟ್ಕೊಂಡಿದ್ದೀನಿ ಉದ್ದಲಿಕ್ಕೆ. ಕೆಲವೊಬ್ಬರು ಅಕ್ಕಿ ಹಿಟ್ಟಲ್ಲಿ ಉದ್ತಾರೆ, ನಾನು ರಾಗಿ ಹಿಟ್ಟಲ್ಲೇ ಉದ್ತಾ ಇದ್ದೀನಿ. ಫಸ್ಟ್ ಈ ಥರ ಮಾಡ್ಕೋಬೇಕು. ಉರುಳಿ ಅಂತೀವಿ. ಉರುಳಿ ಮಾಡ್ಕೊಂಬಿಟ್ಟು ಈ ಥರ ಎಡಗೈನ ಆ ಥರ ಇಟ್ಕೊಂಬಿಟ್ಟು ಈ ಬಲಗೈಲಿ ಈ ಥರ ಮಾಡ್ತೀವಿ. ಇದಕ್ಕೆ ಅರುಗು ಕಟ್ಟೋದು ಅಂತೀವಿ. ಅರುಗನ್ನ ಕಟ್ಕೊಂಡ್ರೆ ಉದ್ದುವಾಗ ಅರುಗು ಕಿತ್ತೋಗಲ್ಲ. ಸೈಡಿಗಿರುತ್ತಲ್ಲ ಅರುಗು, ಅದು ಕಿತ್ತೋಗಲ್ಲ. ಅರುಗು ಕಟ್ಕೊಂಡ್ಮೇಲೆ ಚೆನ್ನಾಗೆ ತಟ್ತೀವಿ. ಇದು ಇದು ರೊಟ್ಟಿ ತಟ್ಟೋದು ಅಂತ ಹೇಳ್ತೀವಿ. ರಾಣೆಬೆನ್ನೂರು, ಹುಬ್ಳಿ ಆ ಕಡೆ ಎಲ್ಲ ಫುಲ್ಲು ಕೈಯಲ್ಲೇ ತಟ್ಟಿಬಿಟ್ಟು ಅಗಲ ಮಾಡ್ತಾರೆ. ನಮ್ಮ ದಾವಣಗೆರೆ ಕಡೆ ಎಲ್ಲ ಈ ಥರ ಲಟ್ಟಣಿಗೆಯಲ್ಲಿ ಲಟ್ಟಿಸ್ತೀವಿ. ಸ್ವಲ್ಪ ಕೈಯಲ್ಲಿ ತಟ್ಟಿಬಿಟ್ಟು ಒಂದು ಅಂಗೈ ಅಗಲ ಆದಮೇಲೆ ಅದಕ್ಕಿಂತ ಜಾಸ್ತಿ ಅಗಲ ಮಾಡುವಾಗ ನಾವು ಲಟ್ಟಣಿಗೆಯಲ್ಲಿ ಲಟ್ಟಿಸ್ತೀವಿ. ಸ್ವಲ್ಪನೂ ಕಿತ್ತೋಗಲ್ಲ. ಈ ಥರ ನಾವು ಮುದ್ದೆ ಥರ ಮಾಡ್ಕೊಂಬಿಟ್ಟು ಒಣ ಹಿಟ್ಟನ್ನು ಹಾಕ್ಕೊಂಬಿಟ್ಟು ನಾದ್ಬಿಟ್ಟು ಮಾಡ್ತೀವಲ್ಲ, ಇದು ಕಿತ್ತೋಗಲ್ಲ. ಇದು ತುಂಬ ಚೆನ್ನಾಗಿ ಬರುತ್ತೆ. ಆರಾಮಾಗಿ ಚಪಾತಿ ಉದ್ದ ಥರನೇ ಉದ್ಬೋದು. ತೆಳ್ಳಗುದ್ದಿದ್ದೀನಿ ನಾನು. ನಾವು ಚಿಕ್ಕ ವಯಸ್ಸಲ್ಲೇ ರೊಟ್ಟಿ ಮಾಡೋದನ್ನು ನಾನು ಮದುವೆಗಿಂತ ಮುಂಚೆನೇ ಕಲ್ತಿದ್ದೆ. ನಮ್ಮ ಕಡೆ ದಾವಣಗೆರೆ ಕಡೆ ಎಲ್ಲ ರೊಟ್ಟಿ ಮಾಡೋದನ್ನು ಮಾತ್ರ ನಾವು ಮುಂಚೆ ಮುದ್ದೆ ಮಾಡೋದು, ರೊಟ್ಟಿ ಮಾಡೋದು ಮದುವೆಗಿಂತ ಮುಂಚೆನೇ ಕಲ್ತಿರ್ತೀವಿ. ಇದು ಒಂದು ಸಲನೇ ಮಾಡಿದ ತಕ್ಷಣವೇ ಬರಲ್ಲ. ಇದು ಮಾಡ್ತಾ 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 ಪರ್ಫೆಕ್ಟ್ ಆಗಬೇಕು. ಇದು ರೊಟ್ಟಿ ಮಾತ್ರ ತುಂಬ ಸಲ ಮಾಡಿ ಮಾಡಿ ಪರ್ಫೆಕ್ಟ್ ಆಗಬೇಕು. ನಾದೋದು, ಒಗ್ಗರಣೆಗೆ ಒಯ್ಕೊಳ್ಳೋದು, ಎಷ್ಟು ಹಿಟ್ಟಿಗೆ ಎಷ್ಟನ್ನು ನಾವು ಒಣ ಹಿಟ್ಟನ್ನು ಹಾಕ್ಕೊಂಡು ನಾದಬೇಕು, ಇದೆಲ್ಲ ಒಂದು 2-3 ಸಲ ಮಾಡಿದರೆ ಐಡಿಯಾ ಬಂದುಬಿಡುತ್ತೆ. ರೊಟ್ಟಿ ಉದ್ದುವಾಗ ಕೆಳಗಡೆ ಇರುತ್ತಲ್ವ, ಮೇಲ್ಗಡೆ ಉದ್ದಮಕ್ಕ ಕೆಳಗಡೆ ಇರುತ್ತಲ್ವ ಕಲ್ಲಿನ ಕಡಿಕೆ, ಅದನ್ನು ನಾವು ಹಂಚಿಗೆ ಹಾಕುವಾಗ ಅದನ್ನು ಮೇಲಕ್ಕೆ ಬರೋ ಥರ ಹಾಕಬೇಕು. ಅದು ಫುಲ್ಲು ಹಿಟ್ಟು ಮೆತ್ಕೊಂಡಂಗಿರುತ್ತಲ್ವ, ಆ ಪಾರ್ಟಿಗೆ ನಾವು ನೀರೆಂದು ಒಂದು ಬಟ್ಟೆ ಮಾಡ್ಕೊಂಡಿರ್ತೀವಲ್ಲ, ಆ ಬಟ್ಟೆಯಲ್ಲಿ ನೀರನ್ನ ಚೆನ್ನಾಗಿ ಹಿಂಡ್ಬಿಟ್ಟು ಆ ಬಟ್ಟೆಯಲ್ಲಿ ಆ ರೊಟ್ಟಿನೆಲ್ಲ ಆ ಥರ ಇದು ಮಾಡಬೇಕು, ನೀರು ಹಚ್ಚಬೇಕು. ನೀರು ಹಚ್ಚೋದ್ರಿಂದ ರೊಟ್ಟಿ ಬೂಸ್ರು ಥರ ಆಗಲ್ಲ. ಇಲ್ಲ ರೊಟ್ಟಿಗೆ ಹಿಟ್ಟಚ್ಚಿ ಉದ್ದಿರ್ತೀವಲ್ವ, ಕೆಳಗಿನ ಪಾರ್ಟೆಲ್ಲ ಫುಲ್ ಹಿಟ್ಟಿಟ್ಟಾಗಿರುತ್ತಲ್ಲ, ಅದನ್ನು ಚೆನ್ನಾಗೆ ನಾವು ಬಟ್ಟೆಯಲ್ಲಿ ನೀರು ಅದ್ದಿಬಿಟ್ಟು ನಾವು ಆ ಥರ ಮಾಡೋದ್ರಿಂದ ರೊಟ್ಟಿ ತುಂಬ ಎರಡೂ ಸೈಡು ಕೂಡ ರೊಟ್ಟಿ ತುಂಬ ಚೆನ್ನಾಗಿ ಕಾಣ್ತಿರುತ್ತೆ. ಹಿಟ್ಟಿಟ್ಟು ಥರ ಕಾಣಲ್ಲ. ರೊಟ್ಟಿ ಚಪಾತಿ ಥರ ಬೇಗ ಬೇಯೋದಿಲ್ಲ. ಅದನ್ನು ನಾವು ಬೇಯಲಿಕ್ಕೆ ಇಟ್ಬಿಟ್ಟು ಈ ಕಡೆ ಇನ್ನೊಂದು ರೊಟ್ಟಿ ಆಗೋಷ್ಟೊತ್ತಿಗೆ ಒಂದು ರೊಟ್ಟಿ ಬೇಯುತ್ತೆ. ಈಗ ತಿರುವಾಕಿದ್ದೀನಿ. ಇದನ್ನು ಪದೇ ತಿರುವಾಕೋ ಅವಶ್ಯಕತೆ ಇರಲ್ಲ ರೊಟ್ಟಿನ. ಒಂದು ಸಲ ನಾನು ಹಂಚಿನ ಮೇಲೆ ಹಾಕಿದ ಮೇಲೆ ನಾನು ನೀರು ಹಚ್ಚಿದ್ದೀನಿ. ನೀರು ಹಚ್ಚಿದ ಮೇಲೆ ಈಗ ಅದು ಸ್ವಲ್ಪ ಬೆಂದ ಮೇಲೆ ನಾನು ತಿರುವಾಕಿದ್ದೀನಿ. ಇವಾಗ ಪೂರಿ ಥರ ಉಬ್ತಾ ಇದೆ ನೋಡಿ, ಈ ಥರ ಉಬ್ಬುತ್ತೆ. ಚಪಾತಿಗಿಂತ ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ನಾನು ಇಲ್ಲಿ ಹೇಗೆ ಬೇಯಿಸಿದ್ದೀನಿ ಅಂತ ತೋರಿಸ್ಲಿಕ್ಕೆ ತಿರುವಾಕಿದೆ ಅಷ್ಟೇ. ಇಲ್ಲಾಂದರೆ ನಾವು ಮತ್ತೆ ತಿರುವಾಕಿ ಬೇಯಿಸೋದು ಬೇಕಿಲ್ಲ. ಒಂದು ಸಲ ನೀರು ಹಚ್ಚಿರ್ತೀವಿ, ನೀರು ಹಚ್ಚಿರೋ ಮಕ್ಕನ ಕೆಳಗೆ ಹಾಕ್ಬಿಟ್ಟು ಒಂದು ಸಲ ಈ ಥರ ಬೇಯಿಸ್ಕೊಂಡ್ಬಿಟ್ರೆ ಸಾಕು. ಪದೇ ತಿರುವಾಕೋದು ಬೇಡ. ಇದು ರಾಗಿ ರೊಟ್ಟಿ, ಜೋಳದ ರೊಟ್ಟಿ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾಕಂದರೆ ಅದೊಂಥರ ಸಿರಿಧಾನ್ಯ ಇದ್ದ ಹಾಗೆ ಅಲ್ವಾ. ಚಿಕ್ಕ ಧಾನ್ಯಗಳು ನಮಗೆ ತುಂಬ ಒಳ್ಳೆಯದು. ಗೋಧಿ ಹಿಟ್ಟು ಕೆಲವೊಬ್ಬರಿಗೆ ಬರಲ್ಲ, ವಾಯು ಇದ್ದವರಿಗೆ, ಕೈಕಾಲು ನೋವು ಇರೋರಿಗೆ ಅದೆಲ್ಲ ಬರಲ್ಲ. ರಾಗಿ ರೊಟ್ಟಿ, ಜೋಳದ ರೊಟ್ಟಿ ತುಂಬ ಒಳ್ಳೆಯದು. ಇದಕ್ಕೆ ನಾನು ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.